ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗೆ ಮತ್ತೊಂದು ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆ ದಾಟ್ತಾ ಇದ್ದಂತಹ ವ್ಯಕ್ತಿಗೆ ಡಿಕ್ಕಿಯನ್ನ ಹೊಡೆದಿದೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು. ಕೆಆರ್ ಸರ್ಕಲ್ನಲ್ಲಿ ಮತ್ತೆ ಬಿಎಂಟಿಸಿ ಬಸ್ನಿಂದ ಆಗಿದೆ ಆಕ್ಸಿಡೆಂಟ್. ರಸ್ತೆ ದಾಟ್ತಾ ಇದ್ದಂತಹ ಪಾದಾಚಾರಿಗೆ ಡಿಕ್ಕಿ ಹೊಡೆದಿದೆ ಬಸ್ಸು. ಅದಾದ್ಮೇಲೆ ಫುಟ್ಪಾತ್ ಅನ್ನೇ ಏರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಂಟ್ರೋಲ್ ತಪ್ಪಿ ಫುಟ್ಪಾತ್ ಮೇಲೆ ಹತ್ತಿ ಅಲ್ಲಿದ್ದಂತಹ ಮರಕ್ಕೆ ಬಿಎಂಟಿಸಿ ಬಸ್ಸು ಡಿಕ್ಕಿ ಹೊಡೆದಿದೆ. ಮೆಜೆಸ್ಟಿಕ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾ ಇದ್ದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಇದು ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದ ಹಿಂಗೆ ಎಡವಟ್ಟಾಗಿದೆ. ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪದೇ ಪದೇ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸುಗಳು ಆಕ್ಸಿಡೆಂಟ್ಗೀಡಾಗ್ತಾ ಇದ್ದಾವೆ ಬೆಂಗಳೂರಿನಲ್ಲಿ. ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಈಗ ಮತ್ತೊಂದು ಬಲಿ ಇದೇ ಕಿಲ್ಲರ್ ಬಿಎಂಟಿಸಿ ಬಸ್ಸಿಗೆ ಬಲಿಯಾಗಿರುವಂಥದ್ದು. ಪಾದಾಚಾರಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅತಿ ವೇಗವಾಗಿ ಬಂದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು ಮೊದಲು ಪಾದಾಚಾರಿಗೆ ಗುದ್ದಿದೆ. ಸ್ಥಳದಲ್ಲಿಯೇ ಪಾದಾಚಾರಿ ಸಾವನ್ನಪ್ಪಿದ್ದಾನೆ. ತದನಂತರ ಫುಟ್ಪಾತ್ ಮೇಲೆ ಹತ್ತಿ ವಿದ್ಯುತ್ ಕಂಬಕ್ಕೆ ಗುದ್ದಿ ಅದಾದ ಮೇಲೆ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದಿರುವಂಥದ್ದು. ಬಸ್ಸು ಯಾವ ಸ್ಪೀಡ್ನಲ್ಲಿತ್ತು, ಡ್ರೈವರ್ ಹೇಗೆ ಡ್ರೈವ್ ಮಾಡಿದ್ದಾನೆ ಅನ್ನೋದು ಆ ಸ್ಪಾಟನ್ನು ಗಮನಿಸಿದ್ರೇ ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಆಟೋದ ಮೂಲಕ ಮೃತದೇಹವನ್ನು ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಾರುತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸಾರಿಗೆ ಸಚಿವರು ಇನ್ನು ಮುಂದೆ ಈ ರೀತಿ ಆಕ್ಸಿಡೆಂಟ್ ಆಗಲ್ಲ ಅಂಥೇಳಿ ಈ ಹಿಂದೆ ಹೇಳಿದರು. ಮತ್ತೆ ಈಗ ಆಕ್ಸಿಡೆಂಟ್ ಆಗಿದೆ, ಅಮಾಯಕ ಒಬ್ಬ ಬಲಿಯಾಗಿದ್ದಾನೆ. ಹೆಂಗಾಯ್ತು ಈ ದುರಂತ? ಪ್ರೇಮ್, ಖಂಡಿತ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ದೃಶ್ಯಗಳಲ್ಲಿ ಕಳೆದ ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ಎರಡು ಬಿಎಂಟಿಸಿ ಬಸ್ಗಳು, ಅಂದರೆ ಒಂದು EV ವೋಲ್ವೋ ಬಸ್ಸು, ಮತ್ತೊಂದು ಇದೇ EV ಎಲೆಕ್ಟ್ರಿಕ್ ಬಸ್ಗೆ ಈ ಎಲೆಕ್ಟ್ರಿಕ್ ಬಸ್ ಚಾಲಕ ಅತಿಯಾಗಿ ವೇಗವಾಗಿ ಬಂದು ಈಗ ವಾಹನವನ್ನು ಗುದ್ದಿದ್ದಂಥ ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ 7-8 ಜನಕ್ಕೆ ಏಟಾಗಿತ್ತು. ಇವತ್ತು ಕೂಡ ಮಧ್ಯಾಹ್ನ ಇದೇ ರೀತಿಯ ಒಂದು ಘಟನೆ ಆಗಿರುವಂಥದ್ದು. ನೋಡ್ತಿದ್ದ ದೃಶ್ಯಗಳಲ್ಲಿ ಬಸ್ಸು ಯಾವ ರೀತಿ ಓವರ್ ಸ್ಪೀಡಾಗಿ ಬಂದಿದೆ ಅನ್ನೋದಕ್ಕೆ ಇಲ್ಲೊಂದು ಸ್ಪಷ್ಟ ನಿದರ್ಶನ ಕಾಣಿಸ್ತಿರುವಂಥದ್ದು. EV ಬಸ್ ಚಾಲಕರು ಬೇಕಾಬಿಟ್ಟಿ ವಾಹನ ಚಾಲನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಈಗ ಏನು ಒಬ್ಬ ವ್ಯಕ್ತಿಗೆ ಸಾಕಷ್ಟು ಏಟಾಗಿದೆ, ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಆಗಿದೆ. ಆತ ಮೃತಪಟ್ಟಿದ್ದನ್ನು ಬದುಕಿದ್ದಾನೆ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಆಗ್ತಿಲ್ಲ. ಆದರೆ ಆಟೋ ಚಾಲಕ ಅನ್ನೋದು ಮಾತ್ರ ಗೊತ್ತಿದೆ. ಆಟೋಗೆ ಗುದ್ದಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಬಸ್ಸು ಡಿವೈಡರ್ ಮೇಲೆ ಹತ್ತಿ ಡಿವೈಡರ್ ಮೇಲೆ ಇರುವಂತಹ ಪೋಲ್ಗಳಿಗೆ, ಎಲೆಕ್ಟ್ರಿಕ್ ಪೋಲ್ಗಳಿಗೆ ಮತ್ತು ಮರಕ್ಕೆ ಹೊಡೆದಿರುವಂಥದ್ದು. EV ಬಸ್ನ ದೃಶ್ಯಗಳಲ್ಲಿ ಕಾಣಿಸ್ತಿರೋ ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಷ್ಟರ ಮಟ್ಟಿಗೆ ಆತ ಓವರ್ ಸ್ಪೀಡಾಗಿ ಬಂದು, ಅಂದರೆ ಈ KR ಸರ್ಕಲ್ಲು ಟ್ರಾಫಿಕ್ ಇರುವಂಥ ಸ್ಥಳ. ಈ ಸ್ಥಳದಲ್ಲಿ ಈ ರೀತಿ ಓವರ್ ಸ್ಪೀಡಲ್ಲಿ ಹೇಗೆ ಬರ್ತಾರೆ EV ಬಸ್ ಡ್ರೈವರ್ಗಳು ಅನ್ನೋದಕ್ಕೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕನೂ EV ಬಸ್ ಚಾಲಕರ ನಿರ್ಲಕ್ಷ್ಯ ಚಾಲನೆ ಯಾವ ರೀತಿ ಇದೆ ಅನ್ನೋ ತೋರಿಸುವಂಥ ಕೆಲಸ ಕೂಡ ಮಾಡಿದ್ವಿ. ಈಗ ನೋಡ್ತಿರೋದಿರ ಯಾವ ರೀತಿ ಬಸ್ ಇದು ಬಂದು ನಿಂತಿದೆ ಅಂತ. ಈಗ ಸದ್ಯ ಬಸ್ ಚಾಲಕ ಬಸ್ನ ಬಿಟ್ಟು ಇಲ್ಲಿಂದ ಹೋಗುವಂಥ ಕೆಲಸ ಮಾಡಿದ್ದಾನೆ. ಈ ಥರ ಅಪಘಾತ ಆದಾಗ ನಾರ್ಮಲಾಗಿ ಚಾಲಕರು ಬಸ್ನ ಬಿಟ್ಟು ಓಡೋಗೋದು ಸಾಮಾನ್ಯ. ಅದೇ ರೀತಿ ಮಾಡಿದ್ದಾನೆ. ಬಟ್ ಯಾವ ಕಾರಣಕ್ಕೆ ಅವನು ಓವರ್ ಸ್ಪೀಡಲ್ಲಿ ಬಂದಿದ್ದ, ಅದು ಸಿಗ್ನಲ್ ಇರುವಂಥ ಸ್ಥಳದಲ್ಲಿ ಈ ರೀತಿ ಓವರ್ ಸ್ಪೀಡಿಗೆ ಹೇಗೆ ಬರ್ತಾರೆ ಇವ್ರಿಗೊಂದು ಕಾಮನ್ ಸೆನ್ಸ್ ಅಥವಾ ಡ್ರೈವಿಂಗ್ ಸೆನ್ಸ್ ಅನ್ನೋದು ಇರಲ್ವಾ ಅನ್ನೋಂಥ ಪ್ರಶ್ನೆ ಕಾಡುವಂಥದ್ದು. ಪ್ರತಿ ಬಾರಿ EV ಬಸ್ ಚಾಲಕರು ಈ ರೀತಿ ಎಡವಟ್ಟಿನ ಚಾಲನೆ ಮಾಡ್ತಾರೆ. ಇದು ದೊಡ್ಡ ಸಿಗ್ನಲ್ಲು, ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂಥ ಸಿಗ್ನಲ್ಲು. ಈ ಸಿಗ್ನಲ್ ಬಳಿನೇ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಬೇರೆ ಔಟರ್ ರಿಂಗ್ ರೋಡ್ಗಳಲ್ಲಿ ಇವರ ಓವರ್ ಸ್ಪೀಡ್ ಎಷ್ಟಿರುತ್ತೆ ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಓವರ್ ಸ್ಪೀಡಾಗಿ ಇವರು ಚಾಲನೆ ಮಾಡ್ತಿರ್ತಾರೆ. ಈಗ ಒಬ್ಬ ವ್ಯಕ್ತಿ ಮೇಜರ್ ಇಂಜುರಿ ಆಗಿದ್ದಾನೆ. ಆ ಆಟೋ ಚಾಲಕ ಅನ್ನೋದು ಗೊತ್ತಾಗಿದೆ. ಆತನನ್ನು ಪಕ್ಕದಲ್ಲೇ ಇರುವಂಥ ಸೆಂಟ್ ಮಾರ್ಕ್ಸ್ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸನ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಆತನ ಪರಿಸ್ಥಿತಿ ಹೇಗಿದೆ, ಆತನ ಚಿಕಿತ್ಸೆ ಮುಂದುವರಿತಿರುವಂಥದ್ದು, ಅದನ್ನು ಸ್ಪಷ್ಟನೆ ನೀಡಬೇಕಾಗಿದೆ. ಬಟ್ ಪ್ರತಿ ಬಾರಿನೂ ಇದೇ ರೀತಿ ಆಗ್ತಿದ್ರೂ ಕೂಡ ಸಚಿವರು ಮಾತ್ರ ಭರವಸೆ ಕೊಡ್ತಾರೆ ಇನ್ನು ಮುಂದೆ ಈ ರೀತಿ ಆಗಲ್ಲ ಅಂತ. ಬಟ್ ಒಂದು ಸಿಗ್ನಲ್ ಬಳಿನೇ ಈ ರೀತಿ ಓವರ್ ಸ್ಪೀಡಾಗಿ ಬಂದು ಇವರು ಅಪಘಾತ ಮಾಡ್ತಾರೆ ಅಂದರೆ ಎಷ್ಟು ನಿರ್ಲಕ್ಷ್ಯದ ಚಾಲನೆ ಇವರು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರೇಮ್.